ರಾಘವೇಂದ್ರ ಸ್ವಾಮಿಗಳು ಏನಪ್ಪಾ ಅಂದ್ರೆ ಅವರ ಹೆಸರು ಹೇಳಿದ್ರೆ ಸಾಕಂತೆ ಒಳ್ಳೆ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥದಂತೆ. ಅವರ ಹೆಸರು ಹೇಳಿ ಮಂತ್ರಾಕ್ಷತೆ ಕೊಟ್ಟಿರ್ತಕ್ಕಂಥ ಆ ಮಂತ್ರಾಕ್ಷನ ತಲೆ ಮೇಲೆ ಹಾಕೊಂಡು ನಮಗೇನು ಜ್ಞಾನ ಇಲ್ಲ, ಯಾವುದು ಏನು ತೊಂದರೆ ಆಗ್ತಾ ಇದೆ, ವಿದ್ಯೆಯಲ್ಲಿ ತೊಂದರೆ, ವೇದದಲ್ಲಿ ತೊಂದರೆ, ಬೇರೆ ಬೇರೆ ತೊಂದರೆ, ಜ್ಞಾಪಶಕ್ತಿ ಇಲ್ಲ, ಇಂಥವೆಲ್ಲ ಇಲ್ಲ ಅಂದಾಗ ಆ ಮಂತ್ರಾಕ್ಷಿಯ ಫಲದಿಂದ ರಾಯರು ಕೊಟ್ಟಿರ್ತಕ್ಕಂಥ ಅಕ್ಷತೆಯಿಂದ ಈಗಲೂ ಮಂತ್ರಾಲಯದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಕಲಿಸಿರ್ತಕ್ಕಂಥ ಮಂತ್ರ ಜಾಗದಲ್ಲಿ ಮಂತ್ರಾಕ್ಷತೆಯನ್ನು ಕಲಿಸ್ತಾರೆ. ಅದೇ ಕಂಟಿನ್ಯೂ ಆಗ್ತಾನೇ ಇದೆ ಅವತ್ತಿಂದ. ಅದಕ್ಕೋಸ್ಕರವಾಗಿ ಆ ಮಂತ್ರಾಕ್ಷತೆ ರಾಘವೇಂದ್ರ ಸ್ವಾಮಿಗಳು ಮುಟ್ಟಿರ್ತಕ್ಕಂಥದ್ದು ಆ ಒಂದು ಧೂಳಿರುತ್ತಂತೆ, ಧೂಳಿಂದನೂ ನಮಗೆ ವಿಶೇಷ ಅನುಗ್ರಹ ಮಾಡ್ತಾರಂಥವ್ರು. ಅದಕ್ಕೋಸ್ಕರವಾಗಿ ಇಂಥ ರಾಯರ ಒಂದು ಸ್ಮರಣೆಯಿಂದ ಆ ಮಂತ್ರಾಕ್ಷತೆಗಿಂದ ರಾಯರೇ ಅನುಗ್ರಹವನ್ನು ಮಾಡಿ ನಿಮಗೆ ವಿದ್ಯೆಯಲ್ಲಿ ಏನೇ ತೊಂದರೆ ಇದ್ರು, ಅದರಲ್ಲೂ ಜ್ಞಾಪಶಕ್ತಿ ಇಲ್ಲ ಅಂದ್ರಲ್ಲ, ಜ್ಞಾಪಶಕ್ತಿಯಲ್ಲೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಇಂಥವೆಲ್ಲ ಜ್ಞಾಪಶಕ್ತಿ, ವಿದ್ಯಾ, ಮತ್ತೆ ಇನ್ನು ಏನೇನು ತೊಂದರೆಗಳಿದೆ, ನಮಗೇನು ಕೆಲಸಗಳಿಲ್ಲ, ಕೆಲಸಗಳಾಗಬೇಕು, ಅದ್ಭುತವಾಗಿರ್ತಕ್ಕಂಥ ಫಲ ರಾಯರ ಸ್ಮರಣೆ, ರಾಯರ ಮಂತ್ರಾಕ್ಷತೆ, ಆ ಮಂತ್ರಾಕ್ಷತೆ ತಲೆ ಮೇಲೆ ಹಾಕೊಂಡು